ತಗೊಳ್ಳಿ ಬೀಗದಕಾಯಿ ಮನೆಯಲ್ಲೇ ಬಿಟ್ಟು ಬಂದಿದ್ರಿ. ಅದ್ಯಾಕೆ ಹಂಗ ನೋಡ್ತಿ? ನಿಂದೆ ಬೀಗದಕಾಯಿ, ನಾನ್ ತಗೊಂಡೋಗಿದ್ದು. ತಗೊಳ್ಳಿ ಪಂಪು. ಒಂದ್ಸಲಿ ಹೊಡ್ಕೊಂಡು ನೋಡ್ಕೊಳ್ತೀನಿ ನಂದೇನಾ ಅಂತ. ನೀವ್ ಅಲ್ಲಿ ನೋಡ್ಕೊಳ್ಳಿ, ನಾವಿಲ್ಲಿ ನಂದೇ. ಪಂಪ್ ನಿಮ್ದೆ, ನಮ್ಮದೇ. ವಿರೂಪಾಕ್ಷ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಾನಿನ್ ಬರ್ತೀನಿ. ನಿನಗೆ ದೂರ ಕರ್ಕೊಂಡ್ ಬಂದಿದ್ದು ಸುಲಭವಾಗಿ ಬಿಡ್ಲಿಕ್ಕಲ್ಲ. ಅಂದ್ರೆ ಈಗ ಹೇಳು, ಯಾರು ಕಳ್ಸಿದ್ ನನ್ಗೆ? ವಿಕ್ರಮ್ ಅಂತ ಸುಳ್ಳು ಯಾಕೆ ಹೇಳ್ದೆ? ಅದನ್ನ ಕೇಳಕ್ ನೀನ್ ಯಾರು? ನಾನು ಯಾರ? ನಿನ್ನಪ್ಪ. ಯಾರು ಕಳ್ಸಿದ್ದು? ನಾನು ಕಳ್ಸಿದ್ದು ಯಾರು? ಯಾರು? ವಿಕ್ರಮ್ ಯಾರು ಕಳ್ಸಿದ್ದು? ಯಾರು? ಯಾರು? ಕಲ್ಲೇಸ ಹೆಂಗ ಮುರಿದವರಪ್ಪ ಈ ಕಂಬಿನ? ಕಣ್ ಕಾಣಿಸಲ್ವಾ? ಪ್ಲೇಟ್ ಅಲ್ಲಿ ಕುಯ್ದವ್ರಿ. ಬರೋ ಪ್ಲೇಟ್ ಅಲ್ಲಿ ಕೂದ್ಲೇ ಹೋಗಕ್ಕಿಲ್ಲ, ನೀನ್ ಪ್ಲೇಟ್ ತಗೊಂಡು ಕೊಯ್ದವ್ರೆ. ಬ್ಲೇಡ್ ಕುಯ್ದವ್ರು ಕಣಿಯ. ಸರ್, ನೀವ್ಯಾ ಸರ್ ಯೋಚನೆ ಮಾಡ್ತೀರಾ? ಅವ್ರು ತಪ್ಪಿಸ್ಕೊಂಡ್ರು, ಹೋಗ್ಲಿ ಬಿಡಿ. ಹೋಗ್ಲಿ ಎಲ್ಲೋಗ ಸರ್? ಊರ್ ಬಿಟ್ಟು ಹೋಗ್ತಾರಾ? ಹೋಗ್ಲಿ ಸರ್. ಅವ್ರ ಪಾತ ಅಂದ್ರೆ ಅಳ್ಕೂತಿರ್ಲಿ, ಅವ್ರ ಪಕ್ಕೆ ಮುರಿದು ಕುಕ್ಕೆ ತುಂಬ್ಕೊಂಡು ಬಂದು ನಿಮ್ ಮುಂದೆ ಕುಕ್ಬಿಡ್ತೀವಿ ಸರ್. ಆ ಕುಡ್ಕೊಂಡ್ ಕರ್ಕೊಂಬಂದ್ ಒಳಗಡೆ ಹಾಕಿದ್ರಲ್ಲ, ಅವನ್ ನಿಜವಾದ ರೌಡಿನ? ಸರ್, ಇವನ ಅವತ್ತು ಅವ್ರು ಕರ್ಕೊಂಡು ಬಂದಲ್ಲಿ ನಮ್ಗೆ ಸಂದೇಹ ಬಂತು ಸರ್. ನಮ್ಗೆ ನಿಮ್ ಸರ್ವಿಸ್ ಎಲ್ಲ ಬರೀ ಸಂದೇಹದಲ್ಲೇ ಕಳೆದ್ಬಿಟ್ರಿ. ಸರಿ ಅಣ್ಣ, ವಿಕ್ರಮ್ ಇವತ್ತು ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋದ್ನನ್ರಿ? ಎಲ್ಲಿ ಸಹ ನೆನ್ನೇನು ಇಲ್ಲ, ಇವತ್ತೂ ಇಲ್ಲ. ಆಯ್ತು ಸರ್, ಆ ಕೈದಿಗಳು ಓಡೋಗಿರೋದಕ್ಕೂ ತಾವು ಕೇಳ್ತಾ ಇರೋ ಕೊಚ್ಚನಿಗೂ ಏನ್ ಸರ್ ಸಂಬಂಧ? ಸಂಬಂಧ ಇಲ್ದಿರೋ ವಿಷಯ ಕೇಳ್ತಾರೆ ನೀಯ ನಮ್ ಸಾಹೇಬ್ರು. ಇದೆಯಾ? ಸಂಬಂಧ ಇದೆ. ವಿಕ್ರಮ್ 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 ಏನಾಯ್ತು? ಏನಿದಲ್ಲ? ರೌಡಿ ಬಂದ ಸರ್, ಇಷ್ಟು ಚುಟ್ಟಿರೋರು, ಚಶ್ಮಾ ಹಾಕೊಂಡಿರೋರು. ಅವನೇ ಅವನೇ ನನ್ನ ಸಂದೇಹ ಬಿಟ್ಟು ಸರ್. ಏನಾಯ್ತು ನಿಮ್ದೆ? ನಾನು ನೀನೇ ಕಳ್ಸಿದೆ ಅಂತ ಒಪ್ಕೊ ಮಗನೇ ಅಂದ. ನಾನು ಇಲ್ಲ ಅಂದಾಗ ಹೊಡ್ದ 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 ಸರ್, ಫ್ಲಾಟ್ ಮಾಡ್ಬಿಟ್ಟ. ನಾನು ಅವತ್ತೇ ಹೇಳಿಲ್ಲ ಅವ್ರು ದೊಡ್ಡ ರೌಡಿ ಅಂತ. ನಮ್ಗೆ ಹೇಳ್ಬೇಕಿದ್ದೆ ಬರೀ ನಾಲ್ಕು ತೆಗೆದಿರ್ತೀನಿ. ನೀವು ಸುಮ್ಮನೆ ಮುಂದೆ ಹೇಳಿ. ನೀನು ಒಪ್ಕೋವರೆಗೂ ಚೆನ್ನಿ ನನ್ನ ಹತ್ರನೇ ಇರ್ತಾಳೆ ಅಂದ ಸರ್, ಕರ್ಕೊಂಡು ಹೋಗ್ಬಿಟ್ಟ. ಸರ್, ನನ್ನ ಚೆನ್ನಿಗೆ ಎಲ್ಲಿರ್ತಾಳೋ ಹೇಗಿರ್ತಾಳೋ ಪಾಪ. ನೀನೇನ್ ಹೆದರ್ಕೋಬೇಡ, ಎಲ್ಲಿ ಎಲ್ಲಿದ್ರು ನಾವು ಹುಡುಕ್ತೀವಿ. ಮತ್ತೆ ಹೇಳಿದೆ ನಿಮ್ಗೆ, ಯಾರೋ ಡೆಲ್ಲಿಪೇಟಾಗ ನನ್ನ ಅಪರಾಧ ಆಗ್ತಾ ಇದಾರಂತ. ಇರ್ಬೋದು. ನೀನ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡು. ಈಗ್ಲೇನಾ ಸರ್? ಹೌದು. ಬೈಕಾಲೆಲ್ಲ ನೀವಿಬ್ರು ಸೇರಿ ಹುಷಾರ ಕರ್ಕೊಂಬಂದ್ರಯ್ಯ. ಹೋಗು ಬಾಣ.
ನನ್ನಲ್ರಿ ಇವನ್ ಹೆಸ್ರಿ ನಿಮ್ಗೆ ಇಲ್ಲೂ ಸಂದೇಹ ಆಯ್ತೀರ ಪಾರ್ಟಿ ತಂಗಿದ್ರು ತಾನೇ ವಜನ ಎಲ್ಲ ನನ್ ಮೇಲೆ ಬಿಡ್ಬೇಡ ಗುರು. ಏನು ನಿಮ್ಮಪ್ಪ ನೋಡ್ಕೊಂಡ್ ಬಂದ್ರ ಹೇಗಿದ್ದಾರೆ? ಇನ್ ಹೇಗಿರ್ತಾರೆ ಭಾಗ್ಯ, ತುಂಬಾ ನೊಂದು ಹೋಗಿದ್ದಾರೆ. ತಾಯಿಯವನ್ ಕೊಲೆ ಮಾಡಿದವ್ರು ಯಾರು, ಆದ್ರೆ ಅಪವಾದ ಬಂದಿರೋರು ನಮ್ಮ ತಂದೆ ತಲೆ ಮೇಲೆ. ನಿಜವಾದ ಕೊಲೆಗಾರನ್ ಪತ್ತೆ ಹಚ್ಚೋವರೆಗೂ ಮನಸ್ಸಿಗೆ ನೆಮ್ಮದಿಯಲ್ಲಿರುತ್ತೆ ಹೇಳಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತಾಯಿಯವನ್ ಕೊಲೆ ಮಾಡಿದವರು ಯಾರಿರ್ಬಹುದು ಅಂತ. ಭಾಗ್ಯವ ಬಾಯಿಲೆ ಬಂದ್ಬಿಡ್ತೀನಿ. ಏನು ಬಾಯಿಲೆ, ನಾ ಹಿಂಗಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಆ ವಿನೋದನ್ ಜೊತೆ ನೀನ್ ಓಡಾಡೋದು ಮಾತಾಡೋದು ಒಂಚೂರು ಚೆನ್ನಾಗಿ ಕಾಣಿಸಕ್ಕಿಲ್ಲ. ನಿನ್ ಜೊತೆ ಮಾತಾಡಿದ್ರೆ ಓಡಾಡಿದ್ರೆ ಚೆನ್ನಾಗಿರ್ತದೆ ಅಂತ ಕಾಣ್ತದೆ. ಇವರಪ್ಪನಿಂದಾನೆ ನಮ್ಮೂರಿಗೆ ಕೆಟ್ಟ ಹೆಸರು ಬಂದೈತೆ ಅಂತ ಚೆನ್ನಾಗಿ ಗೊತ್ತು. ನನ್ ನಿನ್ ಬೆರಳು ಚಿಪ್ಪ ಎಳೆ ಮಗುದ್ಕೊಂಡ್ಬಿಟ್ಟಿಯಾ? ಒಳ್ಳೇದಕ್ಕಿರ್ತು ಯಾವ್ದು ಅಂತ ನನಗೂ ಗೊತ್ತಾಗ್ತದೆ. ಹೋಗಯ್ಯ. ನೋಡವ, ಹೇಳ್ಬೇಕಾದನ್ನೆಲ್ಲ ಹೇಳಿದೀನಿ, ಕೇಳಿದ್ರೆ ನಿನ್ಗೆ ಒಳ್ಳೇದು, ಇಲ್ದಿರ ಮುಂದೆ ನೀನೇ ತೊಂದರೆ ಅನುಭವಿಸ್ಬೇಕಾಗ್ತದೆ. ಏನೇ ಹಂಗ್ ದಬಾಯಿಸ್ತಾ ಇದ್ಯಾ? ನೋಡು, ನೀ ಹೇಳ್ದಂಗ್ ನಾ ಕೇಳ್ಬೇಕಾ? ನಾ ಹೇಳ್ದಂಗ್ ನೀ ಕೇಳು. ಧರ್ಮಪ್ಪನವರು ಧರ್ಮರಾಜ್ ಅಂತವ್ರು, ನಿಮ್ಮಂತವ್ರೆಲ್ಲ ಸೇರಿ ಆ ತಲೆ ಮೇಲೆ ಗೂಬೆ ಕುಸ್ತಾ ಇದ್ದೀರಾ. ಹೋಗಯ್ಯ ಬಾಯ್ ಮುಚ್ಕೊಂಡು. ದೊಡ್ಡ ಮನುಷ್ಯ ಬಂದ್ಬಿಟ್ಟ ದೊಡ್ಡದಾಗ ಹೇಳಕ್ಕೆ. ಏನ್ ಭಾಗ್ಯ, ಏನಂದ ಅವನು? ಯಾಕೆ ದಬಾಯಿಸ್ತಾ ಇದ್ಯಾ? ಏನೂ ಇಲ್ಲ, ನಿಮ್ಮಪ್ಪನಿಂದ ಊರ್ ಕೆಟ್ಟ ಹೆಸರು ಬಂತಂತೆ, ನಾನ್ ನಿಮ್ ಜೊತೆ ಮಾತಾಡ್ಲಬಾರ್ದಂತೆ ತಿರುಗ್ಲಬಾರ್ದಂತೆ ಅಂತ ಹೇಳಕ್ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಅದಕ್ಕೆ ಹೋಗಲ್ಲೋ ಬಾಯಿ ಮುಚ್ಕೊಂಡು ಅಂತೆ. ಒಬ್ಬಿಬ್ರು ಅಂದ್ರೆ ಬಾಯಿ ಮುಚ್ಚಿಸ್ಬೋದು, ಊರ್ನವ್ರ ಬಾಯಿ ಮುಚ್ಚಕ್ಕಾಗತ್ತಾ ಭಾಗ್ಯ? ಊರೇ ಬೊಂಬೆ ಹೊಡೆದ್ರು ನಿಜನ ಮುಚ್ಚಿಡಕಾಯ್ತದ? ಒಂದಲ್ಲ ಒಂದ್ ದಿವಸ ಹೊರಗ್ ಬಂದೇ ಬರುತ್ತೆ. ಆ ಕಾಲ ಬರುತ್ತೆ ಅಂತೀಯಾ? ಖಂಡಿತವಾಗಿಯೂ ಬರುತ್ತೆ ವಿನೋದ್. ನೋಡಿ, ಸುಮ್ಕೆ ಅವ್ರಿವ್ರೇನೋ ಅಂತಾರೆ ಅಂತ ಮನ್ಸ್ ಕಚ್ಕೋಬೇಡಿ. ಬನ್ನಿ ಹೋಟ್ಲಿಗೆ ಹೋಗವ, ಒಂದ್ ಸ್ಪೆಷಲ್ ಬೆಂಡದ ಸಾಕಿಡ್ತೀನಿ. ಬನ್ನಿ. ಆ ವಿಕ್ರಮ್ ಕಡೆ ಆಳು ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಹೇಗಾದ್ರೂ ಮಾಡಿ ಹಿಡಿತರಕ್ಕೆ ನಿನ್ನಿಂದಾಗತ್ತಾ? ಅಂದ್ರೆ ಜಗ್ಗುನ? ಅವನೇ. ಅವನು ವಿಕ್ರಮ್ ಕಡೆ ಆಳ? ಹೌದು. ಅವ್ನು ನಿನ್ಗೆ ಹಾಕ್ಬೇಕು? ಅದೆಲ್ಲ ನಿನ್ಗೆ ಯಾಕೆ? ಕಾರಣದಿಂದ ಯಾರು ಕಾರ್ಯ ಮಾಡ್ತಾರೆ? ಕಾರಣ ಏನೇ ಇರ್ಲಿ ಅವನು ನನಗ್ ಬೇಕು. ಅಂದ್ರೆ ಅವನಿಗೂ ನಿನಗೂ ನನಗೂ ಇಲ್ದೇ ಇರೋ ಸಂಬಂಧ. ನಿನಗೆ ಅವನಿಂದ ಬಹಳ ದೊಡ್ಡ ಉಪಯೋಗ ಇದೆ ಅಲ್ಲ? ಅದನ್ನ ಕಟ್ಕೊಂಡು ನಿನಗೇನು? ಅವನ್ನ ಪತ್ತೆ ಮಾಡಿ ಹಿಡಿತರಕ್ಕಾಗುತ್ತಾ ಇಲ್ವಾ ಅಷ್ಟು ಹೇಳು. ಓಹೋ, ನಿನ್ನ ಮನಸ್ಸಿನಲ್ಲಿರೋದನ್ನ ನನಗೆ ಹೇಳೋದಕ್ಕೆ ಸಂದೇಹ ಅಲ್ಲ? ನಿನಗೆ ಜಗತ್ತಾನ ಬೇಕು, ನಾನು ಹಿಡಿತೇನೆ. ಬೆಳಿ, ನಾನೆಷ್ಟೇ ಹೇಳಿದ್ರು ಆ ಭಾಗ್ಯ ಕೇಳ್ದೆ, ಆ ವಿನೋದಿನ ಜೊತೆಗೆ ಓಡಾಡ್ತಾವಳೆ. ಹಂಗ ಅಷ್ಟೊಂದು ಪುಗ್ರ ಅವಳಿಗೆ. ಅವಳ ಹೋಟೆಲ್ನ ಧ್ವಂಸ ಮಾಡಿ. ಸ್ವಾಮಿ, ಒಳ್ಳೆ ಸಮಯದಾಗ ಬಂದು ಕಾಪಾಡಿದ್ರಿ. ನಿಮ್ ಋಣ ಹೆಂಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ ಬಹಳ ಕಷ್ಟಪಟ್ಟಿದ್ದೀರಾ. ಏನಾದ್ರು ತಿಂಡಿ ಮಾಡ್ಕೊಳ್ಳೋಣ ಅಂದ್ರೆ ಹಾಳಾದ್ರು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಪುರ್ಸತ್ ಮಾಡ್ಕೊಂಡ್ ಬನ್ನಿ, ಒಳ್ಳೆ ಬೆಣ್ಣೆ ಮಸಾಲೆ ಮಾಡ್ಕೊಡ್ತೀನಿ. ನೋಡಕ್ ಪೆದ್ದ ಆದ್ರೂ ಗುದ್ದು ಚೆನ್ನಾಗ್ ಕೊಟ್ಟ.